ವಿಶ್ವನಾಥ್ ಅವ್ರ ಕಾರ್ಯಕ್ರಮ ನನಗೆ ಮಾಡ್ತಾರನ್ನೋ ಮಾಹಿತಿ ನನಗೆ ಮುಂಚೆ ಇರಲಿಲ್ಲ. ಒಂದು ಕಾರ್ಯಕ್ರಮಕ್ಕೆ ಒಂದು 10 ದಿವಸ ಮುಂಚೆ ರಾಮಸ್ವಾಮಿಯವರು ಹೀಗೆ ವಿಶ್ವನಾಥ್ ಅವರಿಗೆ ಕಾರ್ಯಕ್ರಮ ಮಾಡಬೇಕಂತಿದ್ದಾರೆ ಅಂತ ಹೇಳಿದರು. ಸಂದರ್ಭದಲ್ಲಿ ಈಗ ಗೋವಿಂದೇಗೌಡರು ನನಗೆ ತಂದೆಯವರಾಗಿರ್ಬೋದು, ನನ್ನ ಆಸ್ತಿ ಮಾತ್ರ ಅಲ್ಲ, ಸಾರ್ವಜನಿಕರ ಆಸ್ತಿ, ಯಾರು ಬೇಕಾದ್ರೂ ಅವರ ಇದರಲ್ಲಿ ಮಾಡ್ತಿದ್ದಾರೆ ಅಂದರೆ ಭಾಳ ಸಂತೋಷ ಇದೆ. ಇವತ್ತಿನ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ವಿಶ್ವನಾಥ್ ವಿದ್ಯಾಮನೆ ಅವರ ಫೌಂಡೇಶನ್ನಲ್ಲಿ ಭಾಳ ಒಳ್ಳೆ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಗಿದೆ. ಯಾವುದೇ ಥರದ ಕೊರತೆ ಕಾಣಲಿಲ್ಲ. ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ರಿಕಗ್ನೈಸ್ ಮಾಡಿದ್ದಾರೆ, ಟೀಚರ್ಸನ್ನ ಒಳ್ಳೆ ರೀತಿಯಲ್ಲಿ ರಿಕಗ್ನೈಸ್ ಮಾಡಿದ್ದಾರೆ. ಈ ಮಾದಕ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ತಂದೆಯವರಲ್ಲಿ ಇದ್ದಂಥ ಯೋಚನೆಗಳೇ. ಬಹುಶಃ ಅವರ ಆತ್ಮಕ್ಕೂ ಇದರಲ್ಲಿ ಒಂಥರ ಶಾಂತಿ ಸಿಕ್ಕತ್ತೆ. ಇದನ್ನಲ್ಲಿ ಕಾರ್ಯಕ್ರಮ ನೋಡಿದಾಗ ಎಲ್ಲೋ ಒಂದು ಕಡೆ ಶಾಂತಿ ಸಿಕ್ಕತ್ತೆ. ಜೊತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ನಾವು, ಶತಮಾನೋತ್ಸವ ಕಮಿಟಿ ಅಂತೇಳಿ ಒಂದು ಮಾಡಿದ್ದೀವಿ. ಅದು ಇನ್ನೂ ಕಂಪ್ಲೀಟ್ ಆದ ರೂಪರೇಷೆ ಆಗಿಲ್ಲ. ಅದರಲ್ಲಿ ಶಾಸಕರು ಇದ್ದಾರೆ, ಮಾಜಿ ಶಾಸಕರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಮಾಡಿಬಿಟ್ಟು ಒಂದು ವರ್ಷದ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು ಅಂತ. ಈಗ ಗುರುಗಳು ಹೇಳಿದರು, ನಾನು ಒಂದು ಕಾರ್ಯಕ್ರಮ ನನ್ನ ಮಠದಲ್ಲಿ 5,000 ಜನ ಸೇರಿಸಿ ಮಾಡಬೇಕಂತ. ಅದು ಈ ಥರ ಕಾರ್ಯಕ್ರಮಗಳು ಸೇರ್ತಾ ಹೋಗ್ಬೋದು ಅದಕ್ಕೆ ಪಕ್ಷಾತೀತವಾಗಿ. ಆಮೇಲೆ ಅವರು ನಿಲುವಿದ್ದಿದ್ದೇ ಆ ಥರ. ಈಗ ಇವತ್ತು ಏನಂತೇಳಿದ್ರೆ ಗೋವಿಂದೇಗೌಡರ ಶಿಷ್ಯಂದ್ರು ಏನಿದ್ದಾರೆ ಅದನ್ನೇ ನಾನು ಹೇಳಿದ್ದೆ, ಎಲ್ಲರೂ ನೋಡೋಂಥ ಒಂದು ಅವಕಾಶ ಮಾಡಿಸ್ಕೊಟ್ಟಿದ್ದಾರೆ ವಿಶ್ವನಾಥ್. ಎಲ್ಲೆಲ್ಲೋ ಇದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ, BJPನಲ್ಲಿದ್ದಾರೆ, ಕೆಲವು ದಳದಲ್ಲೇ ಇದ್ದಾರೆ, ಈ ಥರ ಎಲ್ಲ ಇದೆ. ಸೊ ಇದೊಂದು ಸೌಭಾಗ್ಯ ಅಲ್ಲ. ನಾವು ಶೆಟ್ಟಿಗದ್ದೆ ರಾಮಸ್ವಾಮಿ ಬಗ್ಗೆಯೂ ನಾವು ಹೇಳೋದೇ ಕಮ್ಮಿನೇ. ಅವನು ಗೌಡರ ಪರಮ ಶಿಷ್ಯ. ಹೇಳಿದೆ, ಮಾತಿನಲ್ಲಿ ಹೇಳಿದೆ, ಬೆಳಿಗ್ಗೆ ಫಾದರ್ ಕೊಪ್ಪದಲ್ಲಿದ್ದಾರೆ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಇರ್ತಿದ್ದೆ. ವಾಪಸ್ ಅವನು ಫಾದರ್ ಎಷ್ಟು 2 ಸಲ 3 ಸಲ ಕ್ಯಾಂಪ್ ಇದ್ದು ವಾಪಸ್ ಹೋಗ್ಬೇಕಾದ್ರೆ ಹೋಗಿರೋರು. ಅವರಲ್ಲಿ ಯಾವುದೇ ಥರದಲ್ಲಿ ದಾರಿ ತಪ್ಪುವಂಥ ಮಾಹಿತಿಯನ್ನು ಕೊಡ್ತಿರಲಿಲ್ಲ, ಒಳ್ಳೆ ರೀತಿಯಲ್ಲಿ ಕೊಡ್ತಾಯಿದ್ರು. ಇದೇನೆಂದರೆ ನಾವು ರಾಜ್ಯದಾದ್ಯಂತ ಶಾಲೆಗಳಲ್ಲಿ ಇವಾಗ ನಾಡಿದ್ದು ಸೆಪ್ಟೆಂಬರ್ 5 ಒಂದು ರಾಜ್ಯದ್ದೊಂದು ಕಾರ್ಯಕ್ರಮ ಇದೆ. ಮಲೆನಾಡು ಗಾಂಧಿ ಪ್ರಶಸ್ತಿ ಅಂತಲೇ ಸರ್ಕಾರದವ್ರು ಕೊಡ್ತಾರೆ. 5 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸು, ಪ್ಲಸ್ಸು ಡಿವಿಷನ್ ವೈಸು ಶಾಲೆನ ರಿಕಗ್ನೈಸ್ ಮಾಡಿ ಅದಕ್ಕೆ ಕೊಡ್ತಾರೆ. ಅದರಲ್ಲಿ ಅವರು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಈಗ ಇಲ್ಲ, ಇದು ಬರ್ತಾ ಇದೆ ಈ ಕಾರ್ಯಕ್ರಮ. ಇಟ್ಸ್ ಆಲ್ರೆಡಿ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದಾಗ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು. ಇದರ ಅಧ್ಯಕ್ಷರು ಯಾರು ಅಂತೇಳಿದ್ರೆ ಎಜುಕೇಷನ್ ಮಿನಿಸ್ಟರ್ ಅಧ್ಯಕ್ಷರಾಗಿರ್ತಾರೆ. ಕಮಿಟಿನಲ್ಲಿ ನಾನು ಒಬ್ಬ ಇದ್ದೀನಿ, ಫ್ರಮ್ ದ ಫ್ಯಾಮಿಲಿ ನನ್ನನ್ನು ತೊಗೊಂಡಿದ್ದಾರೆ. ಸೊ ಅದು ಟೀಚರ್ಸ್ ಡೇದು ಸ್ಟೇಟ್ ಫಂಕ್ಷನ್ನಲ್ಲಿ ಅದನ್ನು ಕೊಡ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.